ನಾವಿಬ್ರು ಜೀವನ ಮಾಡಕ ಓದ್ ಯಾಕೆ ಕಟ್ಟತರತಿ? ಜೀವನ ಮಾಡಕ ಓದ್ ಇಂಪಾರ್ಟೆಂಟ್ ಅಲ್ಲ, ಸಮಾಜದಾಗ 4 ಮಂದಿ ಮುಂದೆ ಬದುಕಬೇಕಂದ್ರೆ ಈ ಓದ್ ಭಾಳ ಇಂಪಾರ್ಟೆಂಟ್ ಆಗತಿ. ಮಾವ ನೀನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡ ಪ್ಲೀಸ್, ಅರ್ಥ ಮಾಡ್ಕೊ. ನಂಗೆ ನಿನ್ ಬಿಟ್ಟಿರಕ್ಕಾಗಲ್ಲ. ಏ ಹುಚ್ಚಿ, ನಾ ಓದಿರೋ ರೇಂಜಿಗೆ ನನ್ನ ಲೆವೆಲ್ಗೆ ನನ್ನ ಲೆವೆಲ್ ತಕ್ಕ ಹುಡುಗಿನ ಹುಡ್ಕಾಕೊಂತಾನಿ. ನನಗ ನೀ ಬ್ಯಾಡ. ಈಗ ಶಾಲಿ ಬಿಡ್ತೇನ್ರಿ. ನಿಮ್ ಗಾಯ ಹೆಂಗೈತಿ? ಹಾ ಆರಾಮೈತ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಹೌದು, ಈ ಊರಾಗ ಇನ್ನೂ ಎಷ್ಟು ದಿವಸ ಇರ್ತೀರಿ? ನಿಮ್ಗೇನ ಪ್ರಾಬ್ಲಮ್ ಏನ್ರಿ? ಹಂಗೇನಿಲ್ಲ, ಸುಮ್ಮನೆ ಕೇಳಿದೆ. ಇಲ್ಲ, ಇವತ್ತು ಸಾಯಂಕಾಲ ಹೋಗ್ತೀನಿ. ಹೋಗೋ ಟೈಮಿಗೆ ಒಂದ್ಸಲ ಮೀಟ್ ಮಾಡಿರೋದು ಅಂತ ಬಂದೆ. ಒಳ್ಳೇದಾತು. ಹಾಂ ರೀ. ಮತ್ತೆ ನೀವೇನು ಅನ್ಕೊಳಂಗಿಲ್ಲ ಅಂದ್ರೆ ಒಂದು ಮಾತು ಕೇಳಿ. ಕೇಳ್ರಿ. ನಮ್ಮ ಮಾವ ಹೇಳ್ದಂಗೆ ನೀವು ಇನ್ನೊಂದು ಮದುವೆ ಯಾಕೆ ಆಗ್ಬಾರ್ದು? ಮದುವೆ ಅದು ಸಾಧ್ಯ ಇಲ್ಲ. ಯಾಕೆ? ನನ್ನ ಗಂಡ ಬರೀ ನನ್ನ ಜೀವಕ್ಕೆ ಅರ್ಥ ನೀಡಲಿಲ್ಲ, ಅವ್ರು ನನ್ನ ಜೀವದ ಒಂದು ಭಾಗ ಆಗಿದ್ರು. ಅಂಥವ್ರನ್ನ ನಾನು ಹೆಂಗ್ ಮರೀಲಿ? ಅವ್ರನ್ನ ಮರೆತು ಬೇರೆ ಮದುವೆ ಆಗುವಂತ ಯಾರೇ ಹೇಳಿದ್ರು ಅದ್ ನನ್ನಿಂದ ಸಾಧ್ಯ ಇಲ್ಲ. ಆದ್ರೂ ಬಿಟ್ಟು ಹೋದ್ರೆ ನೆನಪಿನಾಗಿರೋದು ತಪ್ಪಲ್ಲನ್ರಿ? ಅವ್ರು ನನ್ನ ಬಿಟ್ಟು ಹೋಗ್ಯಾರಂತ ನಿಮ್ಗೆ ಯಾರು ಹೇಳಿದ್ರು? ಅವ್ರು ನನ್ನ ಉಸಿರುನಾಗ ಬೆರೆತು ಹೋಗ್ಯಾರ. ನಿಮ್ಗೆ ಗೊತ್ತೈತಿ, ಮುಂಜಾನೆ ಆದ್ರೆ ಸಾಕು ಅವ್ರು ನನ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾರ. ನಾನು ಅಂಗನವಾಡಿಗೆ ಹೊಂಟ್ರೆ ಸರಿಯಾದ ಹೊತ್ತೊತ್ತಿಗೆ ಟಿಫನ್ ಮಾಡು, ಊಟ ಮಾಡು ಅಂತ ಬೈತಾರ. ನಾನು ಯಾವುದಾದ್ರೂ ವಿಷಯಕ್ಕೆ ಚಿಂತೆ ಮಾಡ್ಕೊಂತ ಕುಂತ್ರೆ ಅಳ್ಬೇಡ, ನನಗೆ ನೋವಾಗುತ್ತೆ ಅಂತ ಹೇಳ್ತಾರೆ. ಈ ಪ್ರಪಂಚದಾಗ ನನಗೆ ಯಾರೂ ಇಲ್ಲ ಅಂತ ತಿಳ್ಕೊಂಡ್ರೆ ನಾನು ನಿನ್ನ ಜೊತೆಗದೀನಿ ಅಂತ ನನ್ನ ಹೆಗ್ಲ ಮೇಲೆ ಕೈ ಇಟ್ಟು ಭರವಸೆ ಕೊಡ್ತಾರೆ. ಪ್ರತಿ ಕ್ಷಣ ಪ್ರತಿದಿನ ಅವ್ರ ನೆನಪಿನಾಗ ಬದುಕಾಕತ್ತೀನಿ. ಅವ್ರನ್ನ ಮರೆತು ನೀವು ಇನ್ನೊಂದು ಮದುವೆ ಆಗ್ರಿ. ಉಸಿರಿಗಿಂತ ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿನ ನಾನು ಹೆಂಗೆ ಮರೀಲಿ? ಅಂದ್ರೆ ಇನ್ನೊಂದು ಮದುವೆ ಆಗೋದು ತಪ್ಪು ಅಂತೀರಿ? ತಪ್ಪು ಅಂತ ನಾನು ಹೇಳಕತ್ತಿಲ್ಲ, ಅದು ಅವ್ರವ್ರ ಅಭಿಪ್ರಾಯ. ಆದ್ರೆ ನನ್ನ ಜೀವನದಾಗ ನಾನು ಸಾಯೋ ತನಕ ಅವರೊಬ್ಬರೇ. ಪ್ರೀತಿ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತೈತಿ? ನನ್ನ ಪ್ರಕಾರ ಪ್ರೀತಿ ಅಂದ್ರೆ ನಾವು ಪ್ರೀತಿಸಿದವ್ರನ್ನ ಮದುವೆ ಆಗಿ ಮಕ್ಕಳು ಮಾಡಿಕೊಂಡು ಅವ್ರು ಸಾಯೋ ತನಕ ಜೊತೆಗಿರೋದಲ್ಲ, ಸಾವಿನ ನಂತರನೂ ಜೀವಂತವಾಗಿರತ್ತಲ್ಲ, ಅದ ನಿಜವಾದ ಪ್ರೀತಿ. ನೀವು ಯಾರನ್ನಾರ ಮನಸ್ಸರಿ ಪ್ರೀತಿ ಮಾಡ್ರಿ, ಆಗ ನಿಮಗೆ ಗೊತ್ತಾಗುತ್ತೆ. ಎಲ್ರಿಗೂ ನಿಮ್ಮಂಗೆ ಪ್ರೀತಿ ಮಾಡೋ ಹುಡುಗಿ ಸಿಗ್ಬೇಕಲ್ಲ. ನಿಮಗೂ ಅಷ್ಟ ಪ್ರೀತಿ ಮಾಡೋ ಹುಡುಗಿ ಸಿಗ್ಲಿ ಅಂತ ನಾ ಬೇಡ್ಕೊತೀನಿ. ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್. ಬರ್ತೇನೆ ರೀ. ಟೀಚರ್ ಮನೆಗೆ ಬರ್ರಿ. ಬರ್ತೀನಿ. ನಾವು ಹಬ್ಬಕ್ಕಿನೇ ಬರ್ಲೋ ಏನು ಊರನ್ ಮಂದಿ ಕರ್ಕೊಂಡು ಬರ್ಲೋ? ಯಾಕೋ ಈ ವಿಷಯ ದೀರ್ಘಕ್ಕೆ ಹೋಗಂಗ ಕಾಣಕತ್ತೈತಿ. ಟೀಚರ್, ನೀವು ನನ್ನ ಅರ್ಥನ ಮಾಡ್ಕೊಳ್ಳವಲ್ರಿ. ನೋಡ್ರಿ, ದಿನ ಕಳೆದಂಗೆ ವಯಸ್ಸು ಕಳೆದಂಗೆ ವಯಸ್ಸು ಕಳೆದಂಗೆ ಈ ನಿಮ್ಮ ಅಂದ ಚಂದ ಬಾಡಿ ಹೊಂಟೈತಿ. ಅದಕ್ಕೆ ಆದಷ್ಟು ಜಲ್ದಿ ನೀವು ನನ್ನವರಾದ್ರಿ ಅಂದ್ರೆ ನಿಮ್ಮನ್ನ ಸುಖದ ಸುಪ್ಪತ್ತಿಗೆ ಮೇಲೆ ತೇಲಾಡಿಸ್ತೀನಿ. ಸಾವುಕಾರ, ನಿನ್ನ ಸುಖದ ಸುಪ್ಪತ್ತಿಗೆ ಒಳಗಿರಾಕ ನಾನೇನು 3 ಬಿಟ್ಟು ಹೆಣ್ಣಲ್ಲ. ನಿನ್ನ ಹತ್ರ ಇರೋ ಹಣದಿಂದ ಎಲ್ಲಾನು ಖರೀದಿ ಮಾಡ್ಬೋದಂತ ಮಾಡಿರೇನ? ನೀವು ನನ್ನ ಕಾಡೋ ವಿಷಯ ಈ ಊರಾನ್ ಮಂದಿಗೆ ಏನಾದ್ರೂ ತಿಳಿದ್ರ ನಿಮ್ಮನ್ನ ಇದ ಗಿಡ ಕಟ್ಟಿ ಹೊಡಿತಾರ. ಸ್ವಲ್ಪ ಹುಷಾರಿರಿ. ಊರಾನ್ ಬಂದಿ ಟೀಚರ್, ಊರಾಗ ನಡೆಯೋದು ನಮ್ಮಂಥ ರೊಕ್ಕಿದ್ದವ್ರ ಮಾತಷ್ಟ. ಹಣದಿಂದ ನೀವು ದೊಡ್ಡವ್ರು ಇರ್ಬೋದು, ಆದ್ರೆ ನನ್ನ ಸ್ವಾಭಿಮಾನ ನಿಮ್ಮಲ್ಲಿರೋ ಹಣಕ್ಕಿಂತ ದೊಡ್ಡದೈತಿ. ಇದೆ ಈ ಸೊಕ್ಕಿನ ಮಾತು ನನಗೆ ಬಹಳ ಇಷ್ಟ ಆಗೋದು. ಇಂಥ ಸೊಕ್ಕಿದ ಅರಗಿಣಿನ ಪಂಜರದಾಗಿಟ್ಟು ಹೆಂಗೆ ಪಳಗಿಸ್ಬೇಕನ್ನೋದು ಚಂದ ಗೊತ್ತೈತೆ ನನಗೆ. ನೋಡ್ರಿ, ನೀವಾಗಿ ಒಪ್ಪಿ ನನ್ನವ್ರು ಆದ್ರಿ ಅಂದ್ರೆ
ನಿಮ್ಮನ್ನು ಪಲ್ಲಕ್ಕಿ ಮೇಲೆ ಮೆರವಣಿಗೆ ಮಾಡಿಸ್ತೀನಿ. ಇಲ್ಲ ಅಂದ್ರೆ ಸಾವ್ಕಾರ ಊರಾಗ ಹುಚ್ಚ ನಾಯಿ ಭಾಳ ಆಗ್ಯಾವ. ಆ ಹುಚ್ಚ ನಾಯಿ ಹೊಡ್ಸೋ ಜವಾಬ್ದಾರಿ ನಿಮ್ದು ಇರ್ತೈತಿ. ಅಂತದ್ರಾಗ ನೀವ ಹುಚ್ಚ ನಾಯಿ ಮಾಡ್ದಂಗೆ ಮಾಡಿದ್ರೆ ಹೆಂಗ್ರಿ? ಏಯ್ ಯಾವ್ರಲೇ ನಿಂದೆ? ಒಂದು ಹೆಣ್ಣಿಗೆ ಅನ್ಯಾಯ ಆಕತಿ ಅಂದ್ರೆ ಕೇಳಕ್ಕೆ ಯಾವ್ರವಾದ್ರೇನು? ಊರಿಗೆ ಹೊಸಬ ಅಂತ ಕಾಣುತ್ತೆ. ನಾ ಯಾರು ಅನ್ನೋದು ಇನ್ನೂ ಗೊತ್ತಿಲ್ಲ ನಿನಗೆ. ಜಾಗ ಖಾಲಿ ಮಾಡು. ಊರಿಗೆ ಹೊಸಬ್ರಾದ್ರೇನಂತ? ಹೆಣ್ಣು ಎಲ್ಲಿದ್ರೆ ಹೆಣ್ಣೆ ಅಲ್ಲ. ಕಚಡ ನನ್ನ ಮಕ್ಕಳಿಗೆ ನಮ್ಮಂತರ ರಾಂಬಾಣ. ಏಯ್ ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ನಮ್ಮೂರಾಗ ಹೆಣ ಹೂಳವ್ರಿಗೆ ಬರಗಾಲ ಬಂದೈತಿ. ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡಿದಿ ಚಲೋ, ಇಲ್ಲ ಕಡದ ಹೆಡಿಗೆ ತುಂಬೇನೆ. ನಡೆ. ಕಡದ ಅಡಿಗೆ ತುಂಬ್ತಾರ ಅಂತ ಟೀಚರ ಇಂಥರ ರೀತಿ ಏನು ಮಾತು? ನಡ್ರಿ ಹೋಗೋಣ. ಏಯ್ ನೀ ಎಲ್ಲಿಗೆ ಹೊಂಟೆ? ಸಾವ್ಕಾರ ಸರಳ ಕೈ ಬಿಡ್ರಿ ಅದನ್ನ. ಬಿಡ್ಲಿಲ್ಲ ಅಂದ್ರೆ ನಾ ಮಾತಾಡಂಗಿಲ್ಲ, ನನ್ನ ಕೈ ಮಾತಾಡ್ತೈತಿ. ಹೌದಾ? ಮಾತಾಡ್ಸ್ಲೇ. ಟೀಚರ ನನಗೂ ಇದ ಬೇಕಾಗಿತ್ತು. ಹಿಂದೆ ಬರೋ ನಾಯಿಗಳಿಗೆ ಕಲ್ ತಗೊಂಡ ಹೊಡಿಬೇಕು. ಬಿಸ್ಕಿಟ್ ಹಾಕಿದ್ರೆ ಕೇಳಂಗಿಲ್ಲ. ಬರ್ರಿ. ಸಾವ್ಕಾರ ಮಂಜೆಲ್ಲ ನಿಮ್ಮನ್ನ ನೋಡಕತ್ತೈತಿ. ಬರ್ರಿ ಬರ್ರಿ. ರೂಪಾ ಅದ ರೈಸ್ ಆತಿಲ್ ನೋಡ್ಬಿ. 50 ರೈಸ್ ಆರ್ಡರ್ ಅದಾವ. ನೀ ಬಡ ಬಡ ಮಾಡ. ಬರೀ ಇದ ವರ್ಷದ ಆತಲ್ಲ. ಆದ್ರೂ ಚೊಕ್ಕ ಆರಾಮಾಗಿ ನೋಡ್ಲಿ ತಮ್ಮ. ಆರಾಮಪ್ಪ. ಇದ ನೋಡಪ್ಪ ಮಂಜನ ಅಂಗಡಿ. ತಮ್ಮ ನೀವ್ ಹೋಗ. ನೀನು ಬಾರ. ಹೊಲ್ ಹೋಗ. ನಾ ಮತ್ತ ಉದ್ರಿ ಕೊಡ್ಬೇಕು ಆಕಿಗೆ. ಮತ್ ಒಟ ಅಂತಾಳಕಿ. ಬಾರ ಇರ್ಲಿ. ಅಲ್ಲ ಬಾರ. ಅದು ನಮ್ ದೋಸ್ತನ ಅಂಗಡಿ ಐತಿ. ಬಾ ನೀ ತಲೆಗಿಡ್ಸಿಬಿಡ. ಅಲ್ಲ ಉದ್ರಿ ನೋಡೋಣ ಅಂತ ಬಾ. ನಾ ಕೊಡ್ತಾನೆ ಅಂತ ಏನಂತಿ? ನೀ ಕೊಡ್ತಿ ಅಂದ್ರ ಬಾ. ಮತ್ ಇದ ಅಂಗಡಿ. ಮಂಜ. ಯಾರು ಮಾರಾಯ? ಮಂಜ. ಪುಂಡ್ಲಿಕ ಬಾರು. ದೋಸ್ತ ಏನು ಆರಾಮಪ್ಪ? ಏನ್ ಬಾಳ ದಿನ ಆಯ್ತಲ್ಲ, ಬಂದೇ ಅಲ್ಲಲ್ಲ? ಮಂಜ ನಿಮ್ಮ ತಂಗಿ ಇಲ್ಲನ? ಅದಾಳು. ರೂಪಾ ಒಂದ್ ಕೂಲ್ ಡ್ರಿಂಕ್ಸ್ ನಂಬರ್ ಮೇಲೆ ನಮ್ ದೋಸ್ತ್ ಬಂದಾನ. ಚೂಡಿದಾರ ಹೊಲ್ದಿದ್ದೆ ಅದಕ್ಕೆ ಹೇಳಾಕ. ತಳಿ ಸರಿ ಅಣ್ಣ. ಕೂಲ್ ಡ್ರಿಂಕ್ಸ್ ಏನ್ ಬ್ಯಾಡಾಗಿತ್ತು. ನಿನಗಲ್ಲ ಬಿಡಲೇ ಅದ. ಪುಂಡ್ಲ ಅಂಗಡಿ ಉದ್ರಿ ಯಾವಾಗ ಕೊಡ್ತಿ? ಉದ್ರಿ ಬಿಡ ರೂಪಾ. ನಿನ್ನ ಚೂಡಿದಾರ ಹೊಲ್ದನಿ ಅಂದ್ರ ಅಕ್ಕ ನೀನ ಹೋಗ ಕಾಜ್ ಹಚ್ಚಿ ಹೊಲ್ದನಿ. ಕಾಜ್ ಹಚ್ಚಿ ನೀ ಏನ್ರ ಬಿಸ್ಲಾಗ್ ಹೊಂಟಿ ಆದ್ರ ಹಂಗ ಮಿರಿ 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 ಅಂತ ಮಿಂಚತಿ ನೋಡ. ಹೌದಾ? ತಗ ಹಂಗಾರ ಇನ್ನೊಂದ್ ತಗ. ಥ್ಯಾಂಕ್ಸ್. ಬಾರ್ಲೇ ದೋಸ್ತ. ಅವ್ನ್ ಇದ್ದಿದ್ದ ಕುಂದ್ರ ಬಾ. ನೀ ಹೇಳ್ತಾನೆ ರೂಪಾ ಅವಂಗೊಂದ್ ಕುರ್ಚಿ ತಂಬಾರ್ವಾ. ಮತ್ತೇನ ದೋಸ್ತ ನೀ ಹೆಂಗದಿ? ನಂದೇನಪ್ಪ ಹಂಗದ ನಡ್ದತ್ತಲ್ಲ, ನೋಡಿದಲ್ಲ. ಊರಾಗ ಒಂದ್ ಹೋಟೆಲ್ ಹಾಕಿ ಆರಾಮದಿ ಬಿಡ. ಆಗ ಹೋಗ್ಲಿ. ನೀನು ಊರ್ ಬಿಟ್ಟು ಹೋಗಿ 5 ವರ್ಷ ಆತ. ಸುದ್ದಿನೇ ಅಲ್ಲ ಇನ್ನು ನಿಂದು. ನಮ್ಮ ಮಾವನ ಮನೆಗೆ 20 ವರ್ಷ ಆತ್. ನಾ ಬಂದ್ ಇವತ್ತು ಬಂದ ಊರಿಗೆ. ಇವತ್ತ ಒಂದ್ ವಾರ ಆತ್ ಬಂದ. ಮೊನ್ನೆ ನೀನ್ ನೋಡ್ಬೇಕಂತ ಹೇಳಿ ಬರಾಕತ್ತಿದ್ವಿಪ್ಪ. ಒಗ್ಗ ನೀನ ಹೋಗಿ ಬರೋ ದಾರ್ಯಾಗ ಅವ ತೊಡ್ಲಿಂಗ್ ಬರಾಕತ್ತಿದ್ಪ. ಅವ್ನ ಬೈಕ್ನಾಗ ಹತ್ತಿಸಿ ಹಂಗಾರ ಹೊಳ್ಳಿ ನೀ ಇದ್ದಿದ್ದಿಲ್ಲ ಅಲ್ಲಿ. ಹೊಳ್ಳಿ ಅವ್ರ ಮನಿ ಬಿಟ್ಟು ಬಾರಪ್ಪ. ಅವ್ರ ಮಾವ್ರ ಮನಿಗೆ ಅಂದ್ ಹತ್ತಿಸಿ ಕಸಿದ್ರ ಒತ್ಗಂ ಬಿದ್ದು ತಲಿ ಹೊಡ್ಕೊಂಡು ಬ್ಯಾಡದ ಕತಿ. ದೋಸ್ತ ಹೌದ? ಏನಾಗೈತಿಲಿ? ಅವತ್ತ ನೀ ಏನೋ ಊರಿಗೆ ಬಂದಿದ್ದಿ ಅಂತ ನೀನ್ ನೋಡಾಕ್ ಬಂದ ಅದೇನ ಆತ. ಹೋಲಿ ಬಿಡ, ಅದನ್ನೇ ಮಾಡ್ತೀವಿ. ಅಲ್ಲ ಏನಾರ ಬಾಳ ಗಾಯಪಾಯಿ ಬಾಳ ಇಲ್ಲ. ನಾನ ಬಂದೆ ಮತ್ ನೀನ್ ನೋಡಿದ್ರ ಆತ ಅಂತ ಹೇಳಿ. ಮತ್ ಹೆಂಗೈತ ವ್ಯಾಪಾರ? ಏನ್ ನಡ್ದತ್ ಹಂಗ? ಏನ್ ಹಳ್ಳ್ಯಾಗ ಗೊತ್ತಲ್ಲ ನಿನಗೆ ಹೆಂಗ ಅಂತೇಳಿ. ಕಾಲೇಜ್ನಾಗ ಫಸ್ಟ್ ರ್ಯಾಂಕ್ ಇದ್ದಿ. ಅವನವನು ಊರಿಗೆ ಬಂದು ಹೋಟೆಲ್ ಹಾಕೊಂಡಿದ್ಯಲ್ಲಿಪ್ಪ. ಈಗ ಕೆಲ್ಸಕ್ಕೆ ಹೋದ್ರೆ 50,000 ರೂಪಾಯಿ ಸಂಬಳ ಬರ್ತದೆ ನಿನಗ. ಏನ್ ಫಸ್ಟ್ ರ್ಯಾಂಕ್ ಬಿಡ ದೋಸ್ತ? ಮಂದಿ ಕೈಯಾಗ ದುಡಿಯ ಬದ್ಲಿ ಅವನವನ್ ಸ್ವಂತ ಬಿಸ್ನೆಸ್ ಇದ್ರ ಈಗ ಕದ ಹಾಕೊಂಡಿದ್ರು ನನ್ ಕೇಳಾರಿಲ್ಲ. ಆರಾಮ್ ನಾನಾ ರಾಜ. ತಮ್ಮ ಬಾರಿ ಚಂದ ವ್ಯಾಪಾರ ಆಕತಿಲ್ಲ. ಹಗ್ಗ ನೀನ ಹೋಗ. ನಮ್ಮ ರೂಪಾನು ಕೈ ಎಂಡ್ ಎಗ್ರೆಸ್ ತಿಂದು ಬಿಟ್ರ 2 ಜಂಪರ್ ಹೊಲಲ್ಲೇ 10 ಜಂಪರ್ ಹೊಲಿತೀನಿ. ಅದಕ್ಕ ನಾ ಅಲ್ಲಿಂದ ಇಲ್ಲಿ ಮಠ ಎಗ್ರೆಸ್ ತಿನ್ನಾಕ್ ಬರ್ತಾನಿ. ರೂಪಾ ಇನ್ನೊಂದು ಬ್ಯಾಡ 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 ನೀವು ಮಾತಾಡ್ರಿಪ್ಪ. ದೋಸ್ತ ಅವಂದ್ ಇದ್ದಿದ್ದ ಬಾಳ ಜನಕ್ಕೆ ಬಂದಿ ದೋಸ್ತ. ಉಂಡ ಹೋಗ್ಬೇಕಾ ನೀನು? ಉನ್ನೋದು ಮತ್ ಉಂತಾನೆಪ್ಪ. ನಾನು ನೀನ್ ನೋಡೋ ಸಂಬಂಧ ಬಂದಿದ್ದೆ. ಬರ್ತೇನೆ ದೋಸ್ತ. ನಂಗೂ ಹಂಗೆಲ್ಲಾ ಮಾಡಬಾರ್ದು. ಇಲ್ಲಿ ಮಠ ಬಂದವೆ ಅಂದ್ರ ಊಟ ಮಾಡೇ ಹೋಗ್ಬೇಕ. ಹೌದೌದು. ಸ್ಟಾರ್ಟ್ ಮಾಡಿ. ಸುಮ್ನಿರ ದೋಸ್ತ. ಮತ್ ಬರ್ತಾನೆ. ಏನೋ ಬೆಂಗಳೂರು ಹೊಂಟಿದ್ದೆ, ನೀನ್ ನೋಡ್ಕೊಂಡ್ ಹೋರತ್ತ ಬಂದೆ. ಅಲ್ಲಲ್ಲಿ ನೀನ್ ಕಾಲೇಜ್ ಮುಗಿದಿಂದ ಇವತ್ತ ಕಾಣಾಕತ್ತಿದ್ದ. ಇನ್ ಯಾವಾಗ ಬರ್ತೀಯನ ಹೇಳಿ ಹೋದ್ರ. ನಿನ್ನಂಗ ಸ್ವಂತ ಬಿಸ್ನೆಸ್ ಇಲ್ಲ ಅಂದ. ಒಂದಿನ ಲೀವ್ ತಗೊಂಡಿ ಅಂದ್ರೆ 10 ತರ ಮಾತಾಡ್ತಾರ. ಅದಕ್ಕೆ ಎದಕ್ ಬೇಕು? ನಾ ಬರ್ತಂತ ಮತ್ ಬರ್ತೇನೆ.
ಮತ್ ಸಿಗನ್ಪ ಭಾಳ ಖುಷಿ ಆಯ್ತು ಮೀಟ್ ನೋಡಪ್ಪ ಒಟ್ಟು ಯಾವಾಗ ಬರ್ತೀವಿ ದೌಡ್ ಬಾ ಬರನ್. ಆಯ್ತು ಬರ್ತಾನೆ ಮಂಜು ಬರ್ತಾನ ರೂಪ ಏ ಪುಂಡ್ಲ ಹಾ ನನ್ ಚೂಡಿದಾರ್ ಯಾವಾಗ ಕೊಡ್ತಿ ಇನ್ನೂ ಹೊಲ್ದಿಂದ ತಂದು ಕೊಡ್ತಾನೆ ಆಗಲ್ ಗಾಜ್ ಇಟ್ ಹೊಲ್ದೇನಿ ಅಂದಿ ಆಗಲ್ಲ ಜ್ಯೂಸ್ ಇತ್ತು ಅಂದೆ ಈ ಖಾಲಿ ಆತಲ್ಲ ಹೊಲ್ದಿಂದ ಕೊಡ್ತಾನೆ ಬರ್ತಾನೆ ನಡಿತಮ್ಮ ನಡಿ ಇರೋದ ಅವ್ರದ ಬಾ ಬಾ ಇನ್ನೊಮ್ಮೆ ಸೂಜಿ ಪೊಣ್ಸಕ್ ಕೈಯ ಇರ್ಬಾರ್ದ ಹಂಗ ಮಾಡ್ತೀನಿ ಸಾವ್ಕಾರ ನಿಮ್ಮ ಮರ್ಯಾದೆ ಹೋದ್ರೆ ಬೇರೆ ಅಲ್ಲ ನನ್ನ ಮರ್ಯಾದೆ ಬೇರೆ ಹೋದ್ರಲ್ಲ ಅವನು ನಿನಗ ಕಪ್ಪ ಕೊಡ್ತಾಳ ಜನದ ಮುಂದೆ ಥೂ ಅವ್ನು ಇದ್ದು ಸತ್ತಂಗ್ರಿ ಜೀವನ ನಿಮ್ದು ಪಾಪ್ಯ ಆಕಿ ನನ್ನ ಕಪಾಳಕ್ಕೆ ಹೊಡೆದ್ಲು ಅಂತ ನನಗೆ ಸಿಟ್ಟಿಲ್ಲ ಆದ್ರೆ ಆ ನನ್ನ ಮಗನ ಮುಂದೆ ನನ್ನ ಕಪಾಳ ಮುಟ್ಟಿದ್ಲಲ್ಲೇ ಯಾರ್ಲಿ ಅವ ಯಾರ ಮನೆಗೆ ಬಂದಾನವ ಸಾವ್ಕಾರ ಅವ ಇಲ್ಲಿ ನಮ್ಮ ಮ್ಯಾಲಿನ ಓಣ್ಯಾಗ ಹಾರ್ಡ್ವೇರ್ ನಿಂಗಪ್ಪನ ನೋಡ್ರೇನ್ರಿ ಹಾಂ ಹಾರ್ಡ್ವೇರ್ ನಿಂಗಪ್ಪನ ಮನಿಗೆ ಬಂದಾನ್ರಿ ಅವ ಏನ ಅಳಿಯ ಅಂತಿರ್ತಾನಪ್ಪ ಏನೋ ನನಗೂ ಗೊತ್ತಿಲ್ರಿ ಸಾವ್ಕಾರ ನಿಂಗಪ್ಪನ ಅಳಿಯ ಅಂದ್ರೆ ಅವನ ಮಗಳು ಸುಬ್ಬಿ ಬೆನ್ನ ಹತ್ಬೇಕಾಗಿತ್ಲೆ ಅದನ್ನು ಬಿಟ್ಟು ನಮ್ಮ ಹುಡುಗಿ ಕೈ ಹಾಕ್ಯಾನಂದ್ರೆ ಸುಮ್ಮನೆ ಬಿಡಬಾರ್ದ್ಲೆ ಅವನ್ನ ಅದ ನನಗೂ ಗೊತ್ತಾಗೋಲ್ದ್ರಿ ಸಾವ್ಕಾರ ಇದು ಎಲ್ಲಿಂದ ಎಲ್ಲಿ ಹೊಂಟದ ಮ್ಯಾಟ್ರ್ ಅನ್ನೋದ ಗೊತ್ತಾಗೋಲ್ದು ನೋಡು ಪಾಪ್ಯ ಎಷ್ಟು ಖರ್ಚಾಗಲಿ ನಾಳೆ ನಮ್ಮ ಹುಡುಗರನ್ನ ಕಳಿಸ್ತೀನಿ ಆ ನನ್ನ ಮಗನ ಕೈ ಕಾಲು ಮುರಿದು ಈ ಊರಿಂದ ಜಾಗ ಖಾಲಿ ಮಾಡಿಸ್ಬೇಕಾ ಅವ್ನು ಮಾಡಿಸ್ಬೇಕ್ರಿ ಭಾಳ ಮಾಡ್ತಾನ ಅವ ಅಲ್ಲ ಹೌದು ಏ ಹಡಿಬಿಟ್ಟಿ ಇನ್ನೊಂದು ಬೀರ್ ತಗೊಂಬೋಗ ಸಾವ್ಕಾರ ಎನ್ನಾಜಿ ರೊಕ್ಕ ಬರೋದಕ್ಕೆ ಹೇಳ್ತೇನಂತ ಇನ್ನೊಂದು ಬೀರ್ ತರಿಸ್ರಿ ಹೋಗೋ ಒಂದು ಬೀರ್ ತಗೊಂಬ ಇನ್ನೊಂದು ಸಾವ್ಕಾರ ಇದನ್ನ ಇಲ್ಲಿಗೆ ಬಿಟ್ರ ನಿಮ್ಮ ಮಾನ ಮರ್ಯಾದಿ 3 ಕಾಸಿಗೆ ಹರಾಜಾಗಿ ಹೋಗತ್ರಿ ಊರಾಗ ಯಾರು ಮರ್ಯಾದೆ ಕೊಡ್ತಾರೆ ನಿಮ್ಗೆ ಹಿಂಗಾದ್ರ ನೋಡು ಪಾಪ್ಯ ವಿಷಯ ಎಲ್ಲರಿಗೆ ಗೊತ್ತಾಗೈತಿ ಆ ನನ್ನ ಮಗ ಈ ಊರಾಗಿದ್ರೆ ನನ್ನ ಮರ್ಯಾದೆ ಎಳ್ಳಷ್ಟು ಉಳಿಯಂಗಿಲ್ಲ ಮೊದಲು ಅವನು ಈ ಊರಿಂದ ಜಾಗ ಖಾಲಿ ಮಾಡಿಸ್ಬೇಕು ಹಂಗ ಅಲ್ಲ ಇನ್ನೊಮ್ಮೆ ಈ ಊರು ನಾವು ತಿರುಗಿ ನೋಡಿರಬಾರ್ದು ಆ ಟೀಚರ್ನ ಮಾತ್ರ ನಾ ಬಿಡಂಗಿಲ್ಲಲೇ ಬಿಡಂಗಿಲ್ಲ ಬಿಡೋದು ಬ್ಯಾಡ್ರಿ ಸಾವ್ಕಾರ ಅವ್ರು ಬಿಡೋದ ಬೇಡ ಅಂಗಡಿ ಬಂದದವ ಅಂಗಡಿ ಬಂದದ ಇದ್ದಲ್ಲಿಂದ ಹೋಗಿ ತಗೊಂಬಾರ್ಲಿ ರೊಕ್ಕ ಎದಕ್ಕೆ ಕೊಡ್ತದ್ಲಿ ನಿನಗ ಹಡಿಬಿಟ್ಟಿ ಅಂಗಡಿ ಬಂದದವ ಅಂತ ಏಯ್ ಇಲ್ಲ ಬಂದಿದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಲಿ ಅಲ್ಲಿ ಚಾಲು ಇರ್ತಾವ ಇಲ್ಲ ಸಾವ್ಕಾರ ಅಂಗಡಿ ಬಂದದವ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ತಗೊಂಬೋಗು ನಿಂಗೆ ಟಿಪ್ಸ್ ಕೊಡ್ತಾರ ಸಾವ್ಕಾರ ಆಮೇಲೆ ತಲಿಯಾಗಿ ತಿನ್ನಾಕತ್ತಿ ನಾವ ಬೇರೆ ಟೆನ್ಷನ್ ಆಗದವ ಇಲ್ಲಿ ಯಾರು ನೋಡಿಬೇಕು ಹೇಳು ನೀ ಲೇ ಆ ಹಾರ್ಡ್ವೇರ್ ನಿಂಗಪ್ಪನ ಮನಿಗೆ ಬಂದಾನಲ್ಲೇ ಯಾವನ ಒಬ್ಬ ತಳ್ಳಿ ಕಟ್ಟಿಗೆ ಅಂತ ಅವನು ಹೊಡಿಬೇಕ ನಿಂಗಪ್ಪ ಏಯ್ ಹಾರ್ಡ್ವೇರ್ಲಿ ಹಾರ್ಡ್ವೇರ್ ನಿಂಗಪ್ಪನ ಮನೆಗೆ ಬಂದಾನಲ್ಲ ಅವನು ಹೊಡಿಬೇಕು ನೋಡು ಪಾಪ್ಯ ನಾಳೆ 8 ಮಂದಿ ಹುಡುಗರನ್ನ ಕಳಿಸ್ತೀನಿ ಬೆಳಕು ಹರಿದ್ರಾಗ ಆ ನನ್ನ ಮಗ ಊರಾಗಿರಬಾರ್ದು ಹಂಗೆ ಕಳಿಸ್ಬೇಡ್ರಿ ಕೈ ಕಾಲು ಮುರಿದ ಕಳಿಸ್ರ್ಯಾ ಹ್ಞೂ ರೀ ನಮ್ಮ ಸಾವ್ಕಾರನ ಮುಟ್ಟ್ಯಾನಂದ್ರೆ ಬಿಟ್ರೆ ಬಿಡ್ತೇನೇನ್ರಿ ಸಾವ್ಕಾರ ಬಿಡಂಗಿಲ್ಲ ಅವನ್ನ ಎತ್ತೇ ಬಿಡದ ಈ ವಿಷಯನ ಸುಬ್ಬಿ ಮುಂದೆ ಹೇಳ್ಬೇಕು ಈ ಊರಾಗ ಇರಬಾರ್ದು ಬಿಡಂಗಿಲ್ಲ ಸಾವ್ಕಾರ ನೀವು ಹೇಳಿರಿ ಅಂದ್ರೆ ಅವನ್ನ ದೇವ್ರನಿಗೆ ಬಿಡಂಗಿಲ್ರಿ ನಾಳೆ ಬೆಳಿಗ್ಗೆ ಅವನ ಕತೆ ಮುಗಿಸ್ತಾನೆ